ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗೌರಿ. ಇವತ್ತು ನಾನು ಶೇಂಗಾ ಹೋಳಿಗೆನ ಸಿಂಪಲ್ಲಾಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಮೈದಾ ಹಿಟ್ಟನ್ನ ಸ್ವಲ್ಪ ಚೆನ್ನಾಗಿ ಕಲಿಸ್ಬಿಟ್ಟು 1 ಗಂಟೆ ಅದಕ್ಕೆ ಸ್ವಲ್ಪ ಮೈದಾಗೆ ಸ್ವಲ್ಪ ಉಪ್ಪು, ಎಣ್ಣೆ ಹಾಕಿ ನೀರು ಹಾಕಿ ಕಲಿಸ್ಬಿಟ್ಟು 1 ಅವರು ಚೆನ್ನಾಗಿ ನೆನ್ಕೊಳ್ಳೋದಕ್ಕೆ ಬಿಡಬೇಕು. ಹಾಗೆ ಆದಮೇಲೆ ಒಂದು ಬಾಣಲೆಯಲ್ಲಿ ಶೇಂಗಾ ತೊಗೊಂಡು, ಅಂದರೆ 1 ಬಟ್ಲು, ನಿಮಗೆ ಹೇಗೆ ತುಂಬ ಜನ ಇದ್ದರೆ ಸ್ವಲ್ಪ ಜಾಸ್ತಿ 2 ಕಪ್ಪು, ಅಥವಾ ನೀವು ಇಲ್ಲ ಸ್ವಲ್ಪ ಇದ್ದೀರಾ ಅಂದರೆ 1 ಕಪ್ ಶೇಂಗಾ ತೊಗೊಂಡು ಅದನ್ನ ಬಾಣಲೆಯಲ್ಲಿ ಸ್ವಲ್ಪ ಕೆಂಪು ಆಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಅಂದರೆ ಲೋ ಫ್ಲೇಮಲ್ಲೇ ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಚೆನ್ನಾಗಿ ಹುರ್ಕೊಂಡ್ಮೇಲೆ ಅದನ್ನು ಸ್ವಲ್ಪ ಆರಕ್ಕೆ ಬಿಡಿ ಶೇಂಗಾನ, ಏಕೆಂದರೆ ಪುಡಿ ಮಾಡಬೇಕಾಗುತ್ತೆ. ಸೊ ಅದನ್ನು ಆರಕ್ಕೆ ಬಿಟ್ಟಮೇಲೆ ಆ ಶೇಂಗಾಕ್ಕೆ ಅದನ್ನು ಶೇಂಗಾನ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲನ ಪುಡಿ ಮಾಡ್ಕೊಂಡಿರ್ತೀರಲ್ವ, ಅಂದರೆ ಬೆಲ್ಲ ಮಿಕ್ಸ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಪಾಕ ಮಾಡ್ಕೊತಾ ಇಲ್ಲ, ಶೇಂಗಾ ಪುಡಿನೇ ಮಾಡ್ಕೊತಿದ್ದೀನಿ. ಒಂದು ಮಿಕ್ಸಿ ಜಾರಿಗೆ ಶೇಂಗಾ ಹಾಗೆ ಬೆಲ್ಲದ್ದು ಶೇಂಗಾ ಹಾಕ್ಬಿಟ್ಟು ಮತ್ತು ಬೆಲ್ಲ ಕೊಟ್ಟಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ಅದು ಮಿಕ್ಸಿ ಗ್ರೈಂಡ್ ಆದಮೇಲೆ ಅದು ತರಿಯಾಗಿ ಆಗುತ್ತಲ್ವ. ಗ್ರೈಂಡ್ ಆದಮೇಲೆ ನಾವು ಸ್ವಲ್ಪ ಅದಕ್ಕೆ ಜೊತೆಗೆ ಬಿಳಿ ಎಳ್ಳನ್ನ ಹುರ್ಕೊಂಡ್ಬಿಟ್ಟು, ಅಂದರೆ ಬೆಚ್ಚಗೆ ಮಾಡಿ ಸ್ವಲ್ಪ ಇಟ್ಕೋಬೇಕು. ಅದನ್ನ ಇಟ್ಕೊಂಡ್ಬಿಟ್ಟು ಈಗ ಮಿಕ್ಸ್ ಇದು ಬೆಲ್ಲದ್ದು ಮತ್ತು ಶೇಂಗಾದು ಪುಡಿ ಇರುತ್ತಲ್ಲ, ಅದಕ್ಕೆ ಎಳ್ಳನ್ನ ಮಿಕ್ಸ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಅದು ನಾವು 1 ಗಂಟೆ ನೆನೆಯೋಕ್ಕೆ ಬಿಟ್ಟಿರ್ತೀವಲ್ವ, ಅಂದರೆ ಪೌಡ್ರು ನಾವು ಹೇಗೆ ಅಂದರೆ ಕರ್ಜಿಕಾಯಿಗೆ ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಪುಡಿ ಮಾಡ್ಕೋಬೇಕು ಶೇಂಗಾನ. ನಾವು ಪಾಕ ಮಾಡಲ್ವಲ್ಲ, ಸೊ ಈ ಥರ ಇದು ಒಂದು ಡಿಫ್ರೆಂಟ್ ವೇ. ನೆಕ್ಸ್ಟು ಅದನ್ನು ನಾವು ಹಿಟ್ಟು ನೆನೆಯೋಕ್ಕೆ ಬಿಟ್ಟಿರ್ತೀವಲ್ಲ, ಅದು ಚೆನ್ನಾಗಿ ನೆಂದಿರುತ್ತೆ. ಅದನ್ನು ನಾವೊಂದು ಸಣ್ಣ ಬಿಲ್ಲೆ, ಅಂದರೆ ಸ್ವಲ್ಪ ಚಪಾತಿ ಥರದ ಸೈಜಲ್ಲಿ ಬಿಲ್ಲೆ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಉಜ್ಕೊಂಡು ಪೂರಿ ಅದಕ್ಕೆ ಉಜ್ಕೊಂಡು ಅದಕ್ಕೆ ನಾವು ಶೇಂಗಾ ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿಬಿಟ್ಟು, ನಾವೀಗ ಮೋದಕ ಮಾಡ್ತೀವಲ್ಲ, ಮೋದಕಗೆ ಹೇಗೆ ಫಿಲ್ ಮಾಡ್ತೀವೋ ಆ ಥರ ಫಿಲ್ ಮಾಡ್ಕೋಬೇಕು. ಫಿಲ್ ಮಾಡ್ಕೊಂಡ್ಬಿಟ್ಟು ಅದನ್ನು ನೀಟಾಗಿ ಫಿಲ್ ಮಾಡಿ ಎಕ್ಸ್ಟ್ರಾ ಇರುತ್ತಲ್ವ ಹಿಟ್ಟನ್ನ ಅದನ್ನ ತೆಗ್ದು ಇಟ್ಕೋಬೇಕು. ತೆಗ್ದಿಟ್ಕೊಂಡು ಕೆಲವರು ತಟ್ಟುತ್ತಾರೆ, ನಾನು ಇಲ್ಲಿ ಚಪಾತಿ ಥರ ಲಟ್ಟಿಸ್ತಾ ಇದ್ದೀನಿ. ಅದು ಉಜ್ಕೊಂಡ್ಮೇಲೆ ಚೆನ್ನಾಗಿ ಬರುತ್ತೆ, ಅಂದರೆ ತುಂಬ ತೆಳುವಾಗಿ ಬರುತ್ತೆ ಶೇಂಗಾ ಹೋಳಿಗೆ. ದಪ್ಪ ದಪ್ಪ ಆಗೋದು ಅಥವಾ ಒಂದು ಫುಲ್ ಹದ ಬೆಂದಿರುತ್ತೆ, ಅಷ್ಟೂ ಬೇಯುತ್ತೆ. ಈ ಥರ ಹೊಸ್ಕೊಳೋದ್ರಿಂದ ತಟ್ಟೋದ್ರಿಂದ ಕೆಲವೊಂದು ಕಿತ್ತೋಗುತ್ತೆ ಅಂದ್ಬಿಟ್ಟು ದಪ್ಪ ಮಾಡ್ತೀವಿ, ಅದು ಅಷ್ಟು ಟೇಸ್ಟ್ ಬರಲ್ಲ. ಈ ಥರ ಚೆನ್ನಾಗಿ ಉಜ್ಕೊಂಡು, ಅಂದರೆ ತುಂಬ ತೆಳುವಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬಾಯಿಗೆ ಇಟ್ಟರೆ ಕರಗುತ್ತೆ, ಆ ಥರ ಇರುತ್ತೆ. ಸೊ ಈ ಥರ ಚೆನ್ನಾಗಿ ಇದನ್ನು ಅಂದರೆ ಉಜ್ಕೊಂಡ್ಬಿಟ್ಟು ಅದನ್ನು ನೆಕ್ಸ್ಟು ಹಂಚಲ್ಲಿ ಬಿಸಿಗೆ ಹಂಚು ಕಾಯಕ್ಕಿಟ್ಟಿರ್ತೀವಲ್ಲ ಆ ಹಂಚಿಗೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆನಾರು ಆಯಿತು, ತುಪ್ಪ ಇದ್ದವ್ರು ತುಪ್ಪನೇ ಯೂಸ್ ಮಾಡ್ಬೋದು, ಎಣ್ಣೆ ಇದ್ದವ್ರು ಎಣ್ಣೆನೂ ಯೂಸ್ ಮಾಡ್ಬೋದು. ಸೊ ಈ ಥರ ಹಾಕ್ಬಿಟ್ಟು ಹಂಚಲ್ಲಿ ಹಾಕ್ಬಿಟ್ಟು ಎರಡು ಕಡೆನೂ ಕೂಡ ಫ್ರೈ ಮಾಡ್ಕೊಂಡ್ಬಿಟ್ರೆ ಸಾಕು, ಹೋಳಿಗೆ ರೆಡಿ ಆಗುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಯಾರು ಬೇಳೆ ಬೇಯಿಸ್ಕೊಂಡು ಎಲ್ಲ ಮಾಡೋದಕ್ಕಿಂತ ತುಂಬ ಟೈಮ್ ಹಿಡಿಯುತ್ತೆ ಅನ್ನೋರು ಇದನ್ನು ಕೂಡ ಆರಾಮಾಗಿ ಮಾಡ್ಕೋಬೋದು. ಯಾಕಂತಂದರೆ ದಿಢೀರಾಗಿ ಆಗುತ್ತೆ ಹೋಳಿಗೆ. ಆಮೇಲೆ ಕೆಲವೊಬ್ಬರು ನಾವು ಇದನ್ನು ಮೈದಾ ಹಿಟ್ಟು ಕಲಿಸ್ಕೊಂಡು ಕಂಕಣ ಮಾಡ್ಕೊತೀವಲ್ವ, ಕಣಕನ. ಸೊ ಇದು ನಾವು ಗೋಧಿ ಹಿಟ್ಟಲ್ಲೂ ಕೂಡ ಮೈದಾ ಯೂಸ್ ಮಾಡೋದಿಲ್ಲ ನಾವು ಅನ್ನೋರು ಗೋಧಿ ಹಿಟ್ಟಿನ ಕಣಕನೂ ಮಾಡಿಕೊಂಡು ಕೂಡ ಅದರಿಂದ ಹೋಳಿಗೆನ ಮಾಡ್ಕೋಬೋದು. ತುಂಬ ಈಸಿಯಾಗಿರುತ್ತೆ, ಹಾಗೆ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಇದು ಶೇಂಗಾ ಹೋಳಿಗೆ ಮಾಡುವಂಥ ವಿಧಾನ. ಈಗ ಆಲ್ರೆಡಿ ನಾನು ಶೇಂಗಾ ಬರ್ಫಿ ಮಾಡಿದಾಗ ಇದ್ರದ್ದು ಹೇಳಿದ್ದೀನಿ ಏನೇನು ಉಪಯೋಗ ಅಂದ್ಬಿಟ್ಟು ಶೇಂಗಾದ್ದು. ಅದರಲ್ಲಿ ಐರನ್ ಕಂಟೆಂಟು ಎಲ್ಲ ತುಂಬ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ತುಂಬ ಬ್ರೈನ್ಗೆ ಆಗಲಿ ಡೆವಲಪ್ಮೆಂಟ್ಗೆ ಆಗಲಿ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಯಾರಾದರೂ ಹೊಸದಾಗಿ ನಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಬಗ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನಾನು ತುಂಬ ದಿನ ಆದಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಟು ವಿಡಿಯೋ ಮಾಡ್ತಾ ಇರೋದು, ಯಾಕಂದರೆ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹೆಲ್ತ್ ಇಶ್ಯೂ ಇತ್ತು, ಹಂಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಗ್ಯಾಪ್ ತೊಗೊಂಡು ವಿಡಿಯೋ ಮಾಡ್ತಾ ಇರೋದು ಇದನ್ನು. ಸೊ ದಯವಿಟ್ಟು ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಏನಾದರೂ ನಿಮ್ಗೆ ಯಾವ ಥರದ ಡಿಶಸ್ ಬೇಕು ಅಂದರೆ ವೆಜಿಟೇರಿಯನ್ ಡಿಶಸ್ಸು, ನಾನು ಅದ್ರ ಬಗ್ಗೆ ನಿಮಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಅಂದರೆ ವೆಜಿಟೇಬಲ್ಸಿಂದ ಅಥವಾ ಕಾಳು ಯಾವ ಥರದ್ದು ಅಡುಗೆದ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಆ ಥರ ನಾನು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿಲ್ಲ ಅಂದರೆ ನನಗೇನು ಅಂತ ಗೊತ್ತಾಗೋದಿಲ್ಲ, ಇಷ್ಟ ಆಗಿದೆಯೋ ಇಲ್ಲವೋ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಸೊ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.